ನಮಗೆ ಜಾಡು ಮಾಡಕ್ನು ಬರುತ್ತೆ, ನಮಗೆ ಜಾಡು ಮಾಡಕ್ನು ಬರುತ್ತೆ. ಅದೇ ಜಾಡುವಿಂದ ನಿಮ್ಗೆ ಹೊಡೆದು ಒದಕ್ನು ಬರುತ್ತೆ. ಎಚ್ಚರಿಕೆ, ಯಾರ್ಯಾರು ಸದಾಶಿವ ಆಯೋಗ ವಿರುದ್ಧ ಮಾಡ್ತಾ ಇದ್ದೀರಿ ಹುಷಾರಿರ್ರಿ. ನಮ್ಮ ಸಮಾಜ ಏನು ಒಗ್ಗಟ್ಟಾಗ್ತಾರ ಅಂತ ನೀವು ತಿಳ್ತಾ ಇದ್ದೀರಾ, ಅವೆಲ್ಲ ನಮ್ಮ ಭ್ರಮೆಯನ್ನು ಬಿಟ್ಟು ಬಿಡ್ರಿ. ನಾವು ಯಾವಾಗ ಒಗ್ಗಟ್ಟಾದ್ರೆ ನೀವು ಮನೆಗೂ ಇರಲ್ಲ, ದೇಶ ಬಿಟ್ಟು ಹೊರಗೆ ಹೋಗ್ಬೇಕಾಗ್ತದ. ನಾವೆಲ್ಲ ಮೆಹನತಿ ಮಂದಿ ಇದ್ದೀವಿ, ನಾವೆಲ್ಲ ಕೂಲಿ ಕಾರ್ಯ ಮಾಡಿಕೊಂಡು ನಮ್ಮ ಮನೆ ನಡೆಸುವ ಮಂದಿ ಇದ್ದೀವಿ. ನಿಮ್ಮಪ್ಲೆ ಹಪ್ತಾ ವಸೂಲಿ, ನಿಮ್ಮಪ್ಲೆ ರೋಡ್ ರಾಬರಿ ಕಳ್ರಲ್ಲ. ನಾವೆಲ್ಲ ಮೆಹನತಿ ಮಂದಿ ಇದ್ದೀವಿ. ನಮ್ಮ ಮೆಹನತಿಯನ್ನು ತಾವು ಸ್ವೀಕಾರ ಮಾಡಿ ಸುಮ್ಮಗಿರ್ರಿ. ಏನಾದ್ರೆ ನಮ್ಮ ಮೆಹನತನ್ನು ಅಡ್ಡ ಹಾಕಿದ್ರೆ ಅವೇ ಎಲ್ಲ ಆಯುಧಗಳನ್ನು ಬಂದ್ ತಗೊಂಡು ನಾವೆಲ್ಲ ನಿಮ್ಮ ಹಿಂದೆ ಬೀಳ್ಬೇಕಾಗ್ತದ. ಇದು ನಮ್ಮ ಈ ಒಂದು ಸಭೆಯಿಂದ ತಮಗೆ ಎಚ್ಚರಿಕೆ ನೀಡಕ್ಕೆ ನಾ ಬಯಸ್ತೀನಿ. ಎಲ್ಲ ನನ್ನ ಭೀಮಾ ಸೇನಾನಿಗಳಿಗೆ ಜೈ ಭೀಮ್ ವಂದನೆಗಳು. ಇವತ್ತು ಬಹುದಿನ ಕನಸಾಗಿರ್ತಕ್ಕಂಥ ನ್ಯಾಯಮೂರ್ತಿ ಎ ಜಿ ಸದಾಶಿವ ಆಯೋಗವನ್ನು ಕೇಂದ್ರಕ್ಕೆ ಶಿಫಾರಸು ಮಾಡೋಂಥ ಸುಮಾರು 25-30 ವರ್ಷಗಳಿಂದ ಹೋರಾಟಗಳು ಮಾಡ್ತಾ ಇದ್ರೆ, ಈ ಒಬ್ಬ ವ್ಯಕ್ತಿ ಏನು ಮಣಿಕಂಠ ರಾಠೋಡ್ ಅಂತೆ, ಈ ಮಣಿಕಂಠ ರಾಠೋಡು ನಾಲ್ಗೆಯನ್ನು ಭಾಳ ಅಗೌರವವಾಗಿ ನಮ್ಮ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಈ ಮಣಿಕಂಠ ರಾಠೋಡ್ಗೆ ಗೊತ್ತಿಲ್ಲ, ನಿನ್ನೆ ಮೊನ್ನೆ ಏನೋ ಸೋಷಲ್ ಮೀಡಿಯಲ್ಲಿ ಅಭಿವೃದ್ಧಿ ಆಗಿ ಇವತ್ತು ಸಮಾಜದ ಬಗ್ಗೆ ನಿಮ್ಮ ಸಮಾಜದ ಬಗ್ಗೆ ನೀನು ನ್ಯಾಯದ ಪರ ಹೋರಾಡು. ಅದು ಬಿಟ್ಟು ನಮಗೆ ಕಸ ಬಾಳಕ್ಕೆ ಬರ್ತದೆ, ಅದೇ ಕಸಬಾರಿಂದ ಒಡೆಗೆ ಬರ್ತದೆ ಅನ್ನೋ ಮಾತು ಆಡ್ತಾ ಇದೆಯಲ್ಲ, ಇದು ನಿನಗೆ ಶೋಭೆ ತರ್ತಕ್ಕಂಥದ್ದಲ್ಲ ಮಣಿಕಂಠ ರಾಠೋಡ್. ಈಗಾಗಲೇ ಇದು ಛಲವಾದಿಯಲ್ಲಿ ಬರ್ತಕ್ಕಂಥ ಅನೇಕ ಉಪಜಾತಿಗಳು, ಮಾದಿಗರಲ್ಲಿ ಅನೇಕ ಉಪಜಾತಿಗಳು ಇದೆ. ನೀನೇನು ಇವತ್ತು ಬಿ ಜೆ ಪಿಯಲ್ಲಿ ಇದೆಯಲ್ಲ, ನಿನ್ನ ಬಿ ಜೆ ಪಿಯಲ್ಲಿರ್ತಕ್ಕಂಥ ಯಡಿಯೂರಪ್ಪ ಫೀಲ್ಡಲ್ಲೇ ಒಬ್ಬ ನ್ಯಾಯಾಧೀಶರನ್ನ ನೇಮಕ ಮಾಡಿ ಜನಸಂಖ್ಯೆ ಆಧಾರವಾಗಿ ಈ ಒಳ ಮೀಸಲಾತಿಯನ್ನು ಸಿಗಬೇಕಂತ ಕಲ್ಪಿಸಿರ್ತಕ್ಕಂಥದ್ದು. ಆ ಒಂದು ಜನಸಂಖ್ಯೆ ಆಧಾರವಾಗಿ ಜನಗಣತಿಗಾಗಿ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಅವರೇ ಬಜೆಟ್ ಕೊಟ್ಟಿದ್ದಾರೆ. ಅದು ಗೊತ್ತಿದೆ ಇಲ್ಲ ನಿನಗೆ ಮಣಿಕಂಠ ರಾಠೋಡ್? ಗೊತ್ತಿಲ್ಲದೆ ಇವರೇನು ಹತ್ತಾವಸಲಿ ಮಾಡೋರು ಹಾಗೆ ಹೀಗೆ ಅಂತ ಹೋರಾಟಗಾರರ ಬಗ್ಗೆ ನೀನು ಅಗೌರವವಾಗಿ ಮಾತಾಡಕತ್ತಿದ್ದೆ ಮಣಿಕಂಠ ರಾಠೋಡ್. ಇದು ನಿನಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾವು ಬಹುಸಂಖ್ಯಾತರು, ಈ ಪ್ರಜಾಪ್ರಭುತ್ವದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಹನದಿಂದ ನ್ಯಾಯದ